ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ಟಾಪಿಕ್ ಬಂದ್ಬಿಟ್ಟು ನಾನು ಕಾಂಗ್ರೆಸ್ ಗಿಡದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕಾಂಗ್ರೆಸ್ ಗಿಡಗಳು ಬೆಳ್ಕೊಂಡಿದ್ದಾವೆ. ಅದಕ್ಕೇನು ಹಾಕಿರಲ್ಲ ನಾವು, ಗೊಬ್ಬರ ಹಾಕಿರಲ್ಲ, ಏನು ಊಣಿರಲ್ಲ. ಹಾಗೂ ಅವು ಬೆಳ್ಕೊತವೆ. ಹೇಗೆ ಬೆಳ್ಕೊತವೆ? ಕಿತ್ತಾಕ್ರು ತಿರ್ಗಾ ಬೆಳ್ಕೊತವೆ. ಯಾಕೆ ಏನು ಅಂತ ಎಲ್ಲ ತಿಳ್ಕೊಳ್ಳೋಣ ಗಾಯ್ಸ್. ಇವತ್ತು ಬಂದ್ಬಿಟ್ಟು ಕಾಂಗ್ರೆಸ್ ಗಿಡದ ಬಗ್ಗೆ ಮಾಹಿತಿ. ಇದನ್ನು ಇಂಗ್ಲೀಷಲ್ಲಿ ಪಥೇನಿಯಂ ಎಂದು ಕರೆಯುತ್ತಾರೆ. ಇದನ್ನು ನೋಡಿ, ಎಷ್ಟು ಹೂಗಳೆಲ್ಲ ಹರಡಿದೆ ಫುಲ್ಲೂ. ಇದು ಬಂದ್ಬಿಟ್ಟು ಭಾರತದಾದ್ಯಂತ ಹರಡುವ ಅತಿ ಹೆಚ್ಚು ಕಾಂಗ್ರೆಸ್ ಗಿಡದ ಬಗ್ಗೆ ಆಗಿರುತ್ತೆ ಫುಲ್ಲೂ. ಫಸ್ಟು ಬೇರೆ ಕಡೆ ಇದ್ದಿದ್ದು, ಆಮೇಲೆ ಫಸ್ಟು ಇದರಲ್ಲಿ ಅಂದ ಹಾಗೆ ಇದು ಮೆಕ್ಸಿಕೋ ಮೂಲದ ಕೆಳಗಿಪ್ಪ ಅನಿರೀಕ್ಷಿತವಾಗಿ ಭಾರತಕ್ಕೆ ಬಂದಿದ್ದು. ಫಸ್ಟು ಮೆಕ್ಸಿಕೋದಲ್ಲಿ ಅತಿ ಹೆಚ್ಚು ಅಲ್ಲಿ ಬೆಳೆದಿದ್ದು, ಆಮೇಲೆ ಭಾರತಕ್ಕೆ ಬಂದಿದ್ದು 50-60 ವರ್ಷಗಳ ಹಿಂದೆ. ಆಗ ಅಮೇರಿಕಾದಿಂದ ಭಾರತಕ್ಕೆ ಗೋಧಿ ಆಮದು ಆಗುತ್ತಿತ್ತು. ಆ ವೇಳೆಯಲ್ಲಿ ಗೋಧಿಯ ಜೊತೆಗೆ ಈ ಹುಲ್ಲಿನ ಗಿಡ ಫುಲ್ಲೂ ಭಾರತಕ್ಕೂ ಬಂದಿತ್ತು. ಆ ನಂತರ ಇದು ಎಲ್ಲ ರಾಜ್ಯಗಳಿಗೂ ಹಬ್ಬಿತ್ತು. ಫಸ್ಟು ಇಂಡಿಯಾಗೆ ಬಂದು ಆಮೇಲೆ ಬೇರೆ ಕಡೆ ಎಲ್ಲ ಸ್ಟೇಟ್ಗಳಿಗೂ ಹಬ್ಬಿದ್ದು. ಇದು ನೋಡಿ ಎಷ್ಟು ಹರಡಿದೆ ಅಂದರೆ ಎಲ್ಲ ಕಡೆ ಫುಲ್ಲೂ ನೋಡಿ, ಅಲ್ಲೆಲ್ಲ ಫುಲ್ಲು ಹರಡಿದೆ ಫುಲ್ಲೂ. ಇದರಿಂದ ಜಾಸ್ತಿ ಹಾನಿಕರನೂ ಇದೆ. ಮತ್ತು ಆವಾಗ ಒಂದು ಸ್ವಲ್ಪ ಉಪಯೋಗ ಇತ್ತಂತೆ, ಇವಾಗ ಅಷ್ಟೊಂದಿಲ್ಲ. ಇದು ಬೆಳೆದ್ರೆ ಹಾನಿಕರ ಆಗುತ್ತೆ ಫುಲ್ಲೂ. ಉಪಯೋಗನೂ ಇದೆ, ಹಾನಿಕಾರಕನೂ ಇದೆ ಫುಲ್ಲೂ. ನೋಡಿ, ನಮ್ಮ ಅದನ್ನು ಬಿಡ್ತಿಲ್ಲ, ತಿಂತಾ ಇದ್ದಾನೆ ಫುಲ್ಲೂ. ಬನ್ನಿ, ಇನ್ನು ಮುಂದೆ ಇದೆ ನೋಡೋಣ. ಕಾಂಗ್ರೆಸ್ ಗಿಡ ಸಾಮಾನ್ಯವಾಗಿ ಹಾನಿಕಾರಕ ಕಳೆ ಎಂದು ಪರಿಗಣಿಸಲಾಗುತ್ತದೆ. ಆದರೂ ಕೆಲವು ಸಂಶೋಧನೆಗಳಲ್ಲಿ ಇದರ ಕೆಲವು ಸೀಮಿತ ಉಪಯೋಗಗಳನ್ನು ಉಲ್ಲೇಖಿಸಲಾಗುತ್ತದೆ. ಇದರ ಉಪಯೋಗವೂ ಇದೆ, ಹಾನಿಕಾರಕನೂ ಇದೆ. ಉಪಯೋಗ ಫಸ್ಟ್ ಹೇಳ್ತೀನಿ, ಆಮೇಲೆ ಹಾನಿಕಾರಕ ಹೇಳ್ತೀನಿ. ಒಣಗಿಸಿ ಸರಿಯಾಗಿ ಸಂಸ್ಕರಿಸಿದ ನಂತರ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವುದು ಬಳಸಬಹುದು. ನೋಡಿ, ಇದರಿಂದ ಒಣಗಿಸಿ ಬಿಸಿಲಿಗೆ ಫುಲ್ಲೂ ಹಾಕ್ಬಿಟ್ಟು ಇದು ಮಾಡಿದ್ರೆ ಫುಲ್ಲೂ ಕಾಂಪೋಸ್ಟ್ ಗೊಬ್ಬರ ತಯಾರಿಸ್ಬೋದು. ಮತ್ತು ಬಯೋಗ್ಯಾಸ್ ಉತ್ಪಾದಿಸುವುದು ಕಚ್ಚಾ ವಸ್ತುವಾಗಿ ಬಳಸುವ ಬಗ್ಗೆ ಸಂಶೋಧನೆ ನಡೀತದೆ. ಆಗ ಸಂಶೋಧಿಗಳು ಇದ್ರ ಬಗ್ಗೆ ಉಪಯೋಗ ಇದೆ ಅಂತ ಮಾಹಿತಿ ನೀಡಿರೋದು. ಇವಾಗ ಆಲ್ರೌಂಡು ಬಯೋಗ್ಯಾಸ್ ಯಾರೂ ಉತ್ಪಾದನೆ ಮಾಡಲ್ಲ ಜಾಸ್ತಿ ಜನ, ಹೇಳಬೇಕು ಅಂದರೆ. ಇವಾಗೆಲ್ಲ ಮಾಮೂಲಿ ಬೇರೆ ಸಿಲಿಂಡರ್ ಬಂದಿರೋ ಕಾರಣ ಇದನ್ನು ಜಾಸ್ತಿ ಉಪಯೋಗ ಮಾಡಲ್ಲ. ಆದ್ರೂ ರೇರ್ ಮಾಡೋರು ಅಂತ ಇರ್ತಾರಲ್ಲ, ಅತಿ ಹೆಚ್ಚು ಮಾಡೋರು, ಅಂಥವ್ರಿಗೆ ಉಪಯೋಗ ಇರುತ್ತೆ. ನೋಡಿ ಎಷ್ಟು ಹಬ್ಬಿದೆ ಅಂದರೆ ಫುಲ್ಲೂ. ಆಲ್ಮೋಸ್ಟ್ ಇಲ್ಲೆಲ್ಲ ಫುಲ್ಲಾಗೆ. ಇವಾಗ ನಾವು ಔಷಧಿನೂ ಹೊಡೆದಿರಲ್ಲ, ಒಣಗಲಿ ಅಂದ್ಬಿಟ್ಟು ಔಷಧಿ ಹೊಡೆದಿರ್ತೀವಿ. ಆದರೆ ಹೆಂಗೆ ಹುಟ್ಟುತ್ತೆ ನೋಡಿ, ಹೆಂಗೆ ಉಟ್ಕೊಂಡಿದೆ ಫುಲ್ಲೂ. ಈ ಕಡೆ ಎಲ್ಲ ಜಾಸ್ತಿ ಅಂದರೆ ಜಾಸ್ತಿ ಉಟ್ಕೊಂಡಿದೆ ನೋಡಿ ಫುಲ್ಲು. ಇದು ಕೆಲವು ಅಧ್ಯಯನಗಳಲ್ಲಿ ಜೈವಿಕ ಕೀಟನಾಶಕ ಮತ್ತು ಔಷಧೀಯ ಗುಣಗಳ ಬಗ್ಗೆ ಪರಿಶೀಲನೆ ನಡೆಯುವುದು. ಆದರೆ ಇದು ಮನೆಮದ್ದಾಗಿ ಬಳಸಲು ಸಾಧ್ಯವೇ ಇಲ್ಲ. ಇದು ವಿಷಕಾರಿ ಅಂತಾರೆ. ಇದು ಮನೆಗೆ ಮದ್ದು, ಏನಾದರೂ ಔಷಧಿಗೆ ಇದನ್ನ ಯೂಸೇ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ನಾವು ಜಾಸ್ತಿ ಇದನ್ನು ಯೂಸು ಸಹ ಮಾಡಿಲ್ಲ ಫುಲ್ಲೂ. ಇದು ತಿಂದ್ರೂ ಏನಾಗುತ್ತೋ ಗೊತ್ತಿಲ್ಲ, ಆದ್ರೂ ವಿಷಕಾರಿ ಇದು ಅಂತ ಹೇಳ್ತಾರೆ ಫುಲ್ಲೂ. ಆದರೆ ಜಾಸ್ತಿ ತುಂಬ ಎಲ್ಲ ತೋಟದಲ್ಲೂ ಎಲ್ಲ ಹೊಲ್ತವೂ ಮ್ಯಾಕ್ಸಿಮಮ್ ಅಂದ್ರೂ ಫುಲ್ ಇದೇ ಹಬ್ಬಿರುತ್ತೆ. ಎಲ್ಲೂ ಇಲ್ಲ ಅಂತಲೇ ಇಲ್ಲ, ಎಲ್ಲ ಕಡೆ ಇದ್ದೇ ಇರುತ್ತೆ. ಇದನ್ನು ಪಥೇನಿಯಂ ಎಂದು ಕರೆಯುತ್ತಾರೆ. ಇದು 1 ಮತ್ತು 2 ಮೀಟರ್ವರೆಗೂ ಬೆಳೆಯುತ್ತಿರುವ ಎಲೆಗಳ ಆಳವಾಗಿದೆ. ಕತ್ತರಿಸಿದಂತಾಗಿರುವ ಇದು ಸಣ್ಣ ಬಳ್ಳಿ ಹೂಗಳ ಗುಂಪಾಗಿ ಬರುತ್ತದೆ. ಇದು ಸಣ್ಣಾಗಿ ನೋಡಿ, ಸಣ್ಣಾಗಿ ಹೂಗಳಾಗಿ ಬರುತ್ತದೆ. ಇದು ಒಣಗಿದೆ, ಆಲ್ಮೋಸ್ಟ್ ಎಲೆ ಎಲ್ಲ ಉದುರೋಗಿದೆ ಎಲ್ಲನೂ, ಆ ಥರ ಬರುತ್ತೆ. ಇವು ಸಣ್ಣ ಬಳ್ಳಿಯ ಹೂಗಳ ಗುಂಪಾಗಿ ಬರುತ್ತದೆ. ಇದು ರಸ್ತೆ ಬದಿ, ಖಾಲಿ ಹೊಲದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ನೋಡಿ, ಹೆಚ್ಚಾಗಿ ಬೆಳೆಯಲ್ಲ, ಅವೇ ಉಟ್ಕೊತವೆ.
ನಾವು ಬೆಳೆಸೋದೇ ಬೇಡ, ಅವೇ ಬೆಳ್ಕೊತವೆ ಫುಲ್ಲೂ. ನೋಡಿ ಹೆಂಗೆ ಹಬ್ಕೊಂಡಿದೆ ಫುಲ್ಲೂ. ಕಿತ್ತಾಕಿದ್ರು ತಿರ್ಗಾ ಉಟ್ಕೊಳುತ್ತೆ ಇವು. ಹಂಗೇನೆ ಇವು ಗೊಬ್ಬರ ಮಾಡ್ಕೊಬೋದು. ದನಗಳು ಇವನ್ನ ತಿನ್ನೋದೇ ಇಲ್ಲ, ತಿಂದರೆ ಅವು ಹುಷಾರು ತಪ್ಪುತ್ತೆ ಫುಲ್ಲೂ. ಹಸು ಕರುಗಳು ಮತ್ತು ಮೇಕೆಗಳು ಅವೆಲ್ಲ ತಿಂದರೆ ಅವಕ್ಕೆಲ್ಲ ಕಾಯಿಲೆ ಬರುತ್ತೆ ಫುಲ್ಲೂ. ಅದಕ್ಕೆ ಅವು ಇವನ್ನ ತಿನ್ನೋದೇ ಇಲ್ಲ. ಕಾಂಗ್ರೆಸ್ ಗಿಡನ ಮೂಸೋದು ಇಲ್ಲ, ಒಂದು ತಿನ್ನಲ್ಲ, ಆ ಥರ ಇರುತ್ತೆ ಫುಲ್ಲೂ. ಇದ್ರದ್ದು ಹಾನಿಕಾರಕ ಬಂದ್ಬಿಟ್ಟು ಚರ್ಮದ ಅಲರ್ಜಿ, ಇದನ್ನು ಏನಾದ್ರು ಮುಟ್ಟೋರ್ಗೆ ಒಬ್ಬೊಬ್ಬರಿಗೆ ಅಲರ್ಜಿ ಆಗೋದು, ಆಮೇಲೆ ತಿಮ್ರ, ಆ ಥರ ಎಲ್ಲನೂ ಇರುತ್ತೆ ಫುಲ್ಲೂ. ತುರಿಕೆ ಆಗೋದು ಮತ್ತು ಕೆಂಪಾಗುಚ್ಚುವಿಕೆ, ನೋಡಿ ಈ ಥರ ಗುಳ್ಳೆಗಳಾಗೋದು. ನೋಡಿ ಇಲ್ಲಿ ಗುಳ್ಳೆಗಳಾಗಿದ್ದಾವಲ್ಲ, ಈ ಥರ. ಇದರಿಂದ ಏನಾಗಿಲ್ಲ, ಬೇರೆದಿಂದ ಈ ಥರ ಗುಳ್ಳೆಗಳು ಒಬ್ಬೊಬ್ಬರಿಗೆ ಆಗುತ್ತೆ, ಆ ಥರ ಇರುತ್ತೆ ಫುಲ್ಲೂ. ಇದು ನೋಡಿ, ಇದು ಅದನ್ನೇ ತಿಂತಾಯಿತ್ತು. ಇದನ್ನು ನೋಡಿ ಆ ಕಡೆ ನೋಡಿ, ಇದು ಮುಟ್ಟಿದ್ರೆ ತುರ್ಚಿ ಆ ಥರ ಏನಿಲ್ಲ, ಒಬ್ಬೊಬ್ರಿಗೆ ಆಗ್ಬೋದು. ನಮಗೇನು ಅಷ್ಟೊಂದೇನು ಆಗಿಲ್ಲ, ಮುಟ್ತಾ ಇರ್ತೀವಿ, ಏನಾದ್ರು ಆಟ ಆಡೋಕ್ಕಂತ ಯೂಸ್ ಮಾಡ್ತಾ ಇರ್ತೀವಿ, ಹಾಗೇನು ಅನಿಸಿಲ್ಲ ನಮಗೆ ಯಾವತ್ತೂ. ಇನ್ನು ಮುಂದೆ ಎಲ್ಲ ಫುಲ್ ಇದೆ ನೋಡಿ ಫುಲ್ಲೂ, ಎಲ್ಲ ಅವೇ ಇದೆ.